British who tried to gain control over India. So when they gain control over India, what are the impacts by the administrations of British in our country? ಬ್ರಿಟಿಷ್ನವರು ಆಳ್ವಿಕೆ ಮಾಡಿದ್ರಿಂದ ನಮ್ಮ ಭಾರತದಲ್ಲಿ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ, ಯಾವೆಲ್ಲ ರಂಗಗಳ ಮೇಲೆ, ಯಾವ ಫೀಲ್ಡ್ಸ್ಗಳ ಮೇಲೆ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ಈ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಇನ್ ದಿಸ್ ಚಾಪ್ಟರ್ ವಿ ಟ್ರೈ ಟು ಲರ್ನ್ ಅಬೌಟ್ administrative and judicial system. Remember, by the British administration in our country, a lot of impact on administrative field and also judicial field. ಆಡಳಿತಾತ್ಮಕ ವಿಭಾಗದ ಮೇಲೆ ಸಾಕಷ್ಟು ಪರಿಣಾಮ ಉಂಟಾಗುತ್ತೆ. ಪ್ಲಸ್ ಜುಡಿಷಿಯಲ್ ನ್ಯಾಯಾಂಗ ವ್ಯವಸ್ಥೆಯ ಮೇಲೂ ಸಹ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತೆ. And in civil service, judicial system, and another one is police system and military system. Today, first point we discuss about the administrative changes by the British in our country and the judicial changes. In these two fields, especially in the field of civil service, ನಾಗರಿಕ ಸೇವೆಯಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತೆ. ದೆನ್ ನ್ಯಾಯದಾನ ವ್ಯವಸ್ಥೆಯಲ್ಲಿ ಜುಡಿಷಿಯಲ್ ಸಿಸ್ಟಮ್ ನ್ಯಾಯಾಂಗ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ದೆನ್ ಪೊಲೀಸ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ದೆನ್ ಇನ್ ಮಿಲಿಟರಿ ಸಿಸ್ಟಮ್. ಸೊ ದೆನ್ ಆಫ್ಟರ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಶುಡ್ ಬಿ ಡಿಲೀಟೆಡ್ ಫ್ರಮ್ ಅವರ್ ಟೆಕ್ಸ್ಟ್ ಬುಕ್ ಬಿಕಾಸ್ ಆಫ್ ಕರೋನಾ. Then another important one is modern education system. So British ನವರು ಭಾರತಕ್ಕೆ ಬಂದಿದ್ದರಿಂದ, ಆಂಗ್ಲರು ಭಾರತಕ್ಕೆ ಬಂದಿದ್ದರಿಂದ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಇವತ್ತು ಏನಾದ್ರೂ ನಾವು ಇಂಗ್ಲಿಷ್ ಮೀಡಿಯಂ ಅಭ್ಯಾಸ ಮಾಡ್ತಾ ಇದೀವಿ ಅಂದ್ರೆ ಬಿಕಾಸ್ ಆಫ್ ಬ್ರಿಟಿಷ್. ಒಂದು ವೇಳೆ ಬ್ರಿಟಿಷ್ನವರು ಭಾರತಕ್ಕೆ ಬರದೇ ಇದ್ದಿದ್ರೆ ಇವತ್ತು ನಾವು ಬರೀ ಸಂಸ್ಕೃತ ವೇದ ಅಧ್ಯಯನಗಳನ್ನು ಮಾತ್ರ ಮಾಡ್ತಾ ಇದ್ವಿ. ಪಠಣಗಳನ್ನ, ಮಂತ್ರಗಳನ್ನ, ಶ್ಲೋಕಗಳನ್ನ ನಾವು ಇವನ್ನೆಲ್ಲ ಬರೀ ಅಭ್ಯಾಸ ಮಾಡ್ತಿದ್ವಿ. ಇವತ್ತೇನಾದ್ರೂ ವಿ ಸ್ಟಡಿ ಇನ್ ಇಂಗ್ಲಿಷ್ ಮೀಡಿಯಂ ಬಿಕಾಸ್ ಆಫ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಐ ಮೀನ್ ಎಸ್ಪೆಷಲಿ ಬ್ರಿಟಿಷ್. ಸೊ ಹಾಗಾಗಿ ನಾವು ಇವತ್ತೆಲ್ಲ ನಿಮ್ಮನ್ನ ಬ್ರಿಟಿಷ್ ಅಂತ ಕರೆಯೋದು. ಹಾಗಾಗಿ ಮುಖ್ಯವಾಗಿ ಎಜುಕೇಶನ್ ಸಿಸ್ಟಮ್ ಅನ್ನ ಬಗ್ಗೆ ನಾವು ಮಾಡರ್ನ್ ಎಜುಕೇಶನ್ ಅಂಡ್ ಲಾರ್ಡ್ ಮೆಕಾಲೆ, ಬ್ರಿಟಿಷ್ ಕಮಾಂಡರ್, ಆ ಬ್ರಿಟಿಷ್ ಪರ್ಸನ್ ಲಾರ್ಡ್ ಮೆಕಾಲೆ, ಅಂಡ್ ಹುಡ್ಸ್ ಕಮಿಷನ್. ಸೊ in the year of 1854 ಅಲ್ಲಿ what are the implements given by Hood commissions to our country regarding education of India. Then another one is acts during the British rule, that's also deleted from our chapter. Totally acts that implemented, don't see the acts implemented by British, totally deleted. So here only discuss two units. One is administrative and judicial system, civil system, modern education. Macaulay and Hood's Commission of 1854. Remember, hey, listen. British Company, East India Company. British East India Company fulfilled. British East India Company completed their interest, its commerce and trade, or British East India Company fulfilled its commercial interest in the beginning. So as a trade company, very firstly British East India Company came to our country as trade company.
ಕಂಪನಿ, ಬರೀ ವ್ಯಾಪಾರಿ ಕಂಪನಿಯಾಗಿ ಭಾರತಕ್ಕೆ ಬಂದ್ರು. ಬ್ರಿಟಿಷ್ನವರ ಉದ್ದೇಶ ಭಾರತದ ಜೊತೆ ವ್ಯಾಪಾರ ಮಾಡಬೇಕು. And they want to gain profit, extra profit from Asian countries, including India. East India Company so fulfill their demands, their commercial demands in the beginning as trading company. Then they observe, ಭಾರತದಲ್ಲೇ ಇರುವಾಗ ದ ಬ್ರಿಟಿಷ್ ಅಬ್ಸರ್ವ್, ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಟ್ರೇಡ್ ಮಾಡ್ತಾ ಸುತ್ತರಿತಾ ಇರುವಾಗ, ವ್ಯಾಪಾರ ಮಾಡ್ತಾ ಎಲ್ಲ ಕಡೆ ಸುತ್ತರಿತಾ ಇರುವಾಗ ದೇ ಅಬ್ಸರ್ವ್, ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಏನನ್ನ? ಫ್ರಾಕ್ಚರ್ಡ್ ಪೊಲಿಟಿಕಲ್ ಸಿಚುಯೇಷನ್. ಭಾರತದಲ್ಲಿ ರಾಜಕೀಯ ವ್ಯವಸ್ಥೆ ಏನಾಗಿದೆ? ಫ್ರಾಕ್ಚರ್, ಹರಿದು ಹಂಚಿ ಹೋಗಿದೆ. ದಟ್ ಶುಡ್ ಬಿ ಅಬ್ಸರ್ವ್ಡ್ ಬೈ ಬ್ರಿಟಿಷ್. ಬ್ರಿಟಿಷ್ನವರು ಇದನ್ನು ಅಬ್ಸರ್ವ್ ಮಾಡ್ತಾರೆ. ಏನು ಅಂದ್ರೆ ಭಾರತದಲ್ಲಿ ಪೊಲಿಟಿಕಲ್ ಸಿಚುಯೇಷನ್ ಏನಾಗಿದೆ ಇಲ್ಲಿ ಮುಖ್ಯವಾಗಿ, ಅಥವಾ ಲ್ಯಾಂಡ್ಸ್ಕೇಪ್, ಪೊಲಿಟಿಕಲ್ ಸಿಚುಯೇಷನ್ ಫ್ರಾಕ್ಚರ್ ಅಂಡ್ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ. ಸೊ ಇಲ್ಲಿ ಏನಾಗಿದೆ, ನಮ್ಮ ಭಾರತದ ಫ್ರಾಕ್ಚರ್ಡ್ ಕಂಡೀಷನ್ ಅನ್ನು ಅಬ್ಸರ್ವ್ ಮಾಡ್ತಾರೆ. ಯಾರು? ಬ್ರಿಟಿಷ್. ಫಸ್ಟ್ they came to India as a trading center. When they make trading in our country, they observe the fractured situation or land system in our country. ಹಂಗಂದ್ರೆ ಅರ್ಧಂಚು ಹೋಗ್ಯದಂದ್ರೆ ಏನು? At that moment in our country more than 100 rulers dynasties. ಆಗ ಭಾರತದಲ್ಲಿ ನೂರಾರು ರಾಜಮನೆತನಗಳು, ಡೈನಾಸ್ಟಿ, more than 100 of rulers dynasties were competing with them. ಅವರಷ್ಟು ಕವಲಗಲಾಟೆ ಮಾಡ್ಕೊಳ್ತಾ ಇದ್ರು. ನಾನ್ ಮೇಲು 100 members, more than 100 dynasties ruler compete with them. So the British, ಆಗ ಬ್ರಿಟಿಷ್ ಅವರು ಏನ್ ಮಾಡ್ತಾರೆ? ಥಾಟ್ ಆಫ್ ಎಕ್ಸ್ಪ್ಲಾಯ್ಟಿಂಗ್. ಇದು ಒಳ್ಳೆಯ ಕಾಲ, ಇಟ್ಸ್ ಅ ಬೆಟರ್ ಸಿಚುಯೇಷನ್. ಏನಕ್ಕೆ? ಟು ಎಕ್ಸ್ಪ್ಲಾಯ್ಟ್, ಶೋಷಣೆ ಮಾಡಲಿಕ್ಕೆ. ಟು ಎಕ್ಸ್ಪ್ಲಾಯ್ಟ್ ದ ಸಿಚುಯೇಷನ್ ಫಾರ್ ಫರ್ದರ್ ಪೊಲಿಟಿಕಲ್ ಕಾನ್ಸಾಲಿಡೇಷನ್, ಮುಂದಿನ ರಾಜಕೀಯ ಒಗ್ಗೂಡುವಿಕೆಗಾಗಿ. ಇವರೆಲ್ಲರೂ ಒಟ್ಟುಗೂಡಿಸಲಿಕ್ಕೋಸ್ಕರವಾಗಿ ದೇ ವಾಂಟ್ ಟು ಎಕ್ಸ್ಪ್ಲಾಯ್ಟ್ ಇಂಡಿಯನ್ ರೂಲರ್ಸ್. ಯಾರು? ನಮ್ಮಲ್ಲೇ ಒಂದು ನಮ್ಮ ಮನೋಭಾವದ ಬ್ರಿಟಿಷ್ ನಮ್ಮನ್ನು ಆಳ್ವಿಕೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಿಗಿನಿಂಗ್ ಅಲ್ಲೇನೆ. ಸೊ ಇನ್ ಅವರ್ ಕಂಟ್ರಿ 100 rulers dynasties fighting, competing with them each other. ಒಬ್ರಿಗೊಬ್ರು ಕಂಡ್ರೆ ಫೈಟ್ಸ್ ಅನ್ನ ಮಾಡ್ತಾ ಇದ್ರು. ಬಿಕಾಸ್ they wanted, British wanted to exploit this situation. ಈ ಸ್ಥಿತಿಯನ್ನ ಶೋಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾರು? ಬ್ರಿಟಿಷ್. ಹಾಗಾಗಿ ಮುಖ್ಯವಾಗಿ they implemented, for that reason British implemented divide and rule policy. ಬ್ರಿಟಿಷ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಒಡೆದು ಆಳುವ ನೀತಿ, ಡಿವೈಡ್ ಅಂಡ್ ರೂಲ್ ಪಾಲಿಸಿ. 10 ಜನ ಡೈನಾಸ್ಟಿಕ್ಸ್ ರೂಲರ್ಸ್ ಇರುತ್ತೆ, ಅವರು ಒಬ್ಬೊಬ್ಬರ ಬೇರೆ ಬೇರೆ ಮಾಡೋದು, ಒಬ್ಬೊಬ್ಬರ ಅಟ್ಯಾಕ್ ಮಾಡಿ ಸೋಲಿಸೋದು. ಬ್ರಿಟಿಷ್ ಇಂಪ್ಲಿಮೆಂಟೆಡ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಇನ್ ಇಂಡಿಯಾ. ಸೊ ಯಾರ ಮಧ್ಯದಲ್ಲಿ? ಅಮಾಂಗ್ ದ ಇಂಡಿಯನ್ ರೂಲರ್ಸ್. ನೋಡಿ, ಡಿವೈಡ್ ಅಂಡ್ ರೂಲ್ ಪಾಲಿಸಿ introduced by British among the Indian rulers. Slowly, ನಿಧಾನವಾಗಿ, ಹಂತ ಹಂತವಾಗಿ, step by step, slowly, step by step, British dominated. ಹಂತ ಹಂತವಾಗಿ ಬ್ರಿಟಿಷ್ನವರು ಆಧಿಪತ್ಯವನ್ನು ಸಾಧಿಸ್ತಾರೆ. Slowly, British dominated the rulers.
ಆ ರೂಲರ್ಸ್ಗಳ ಮೇಲೆ ಆಧಿಪತ್ಯವನ್ನು ಸಾಧಿಸ್ತಾರೆ ಅಂಡ್ ಸಬ್ಜೆಕ್ಟೆಡ್ ಟು ದ್ಯಾಮ್, ಅವರನ್ನ ತಮ್ಮ ಪರವಾಗಿ ಮಾಡ್ಕೊಳ್ತಾರೆ. ಸಬ್ಜೆಕ್ಟೆಡ್ ತಮ್ಮ ಪರವಾಗಿ, ಬ್ರಿಟಿಷ್ನವರ ಪರವಾಗಿ ಅವರನ್ನ ಸೇರಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರೆ? ಬ್ರಿಟಿಷ್. ದೇ ಇಂಪ್ಲಿಮೆಂಟೆಡ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ among the Indian rulers very slowly, step by step. They dominated all Indian rulers. Not only dominated, they makes them subjected on the behalf of British. ಬ್ರಿಟಿಷರ ಪರವಾಗಿ ಇರುವಂತೆ, ಅವರ ಪರವಾಗಿ ಸಬ್ಜೆಕ್ಟ್ ಮೀನ್ಸ್ ಪರವಾಗಿರ್ತಕ್ಕಂಥದ್ದು. ಅಂದ್ರೆ ಬ್ರಿಟಿಷರ ಪರವಾಗಿ ನೇಟಿವ್ ರೂಲರ್ಸ್ ಅನ್ನ ಮಾಡ್ಕೊಳ್ತಾರೆ. ಅಂಡ್ ಇನ್ ಆರ್ಡರ್ ಟು ಅಚೀವ್ ಕಂಪ್ಲೀಟ್, ಪುನಃ ಸಂಪೂರ್ಣವಾಗಿರ್ತಕ್ಕಂತಹ ಡಾಮಿನೆನ್ಸ್ ಇನ್ ಇಂಡಿಯಾ, ಭಾರತದ ಮೇಲೆ ಸಂಪೂರ್ಣ ಆಧಿಪತ್ಯವನ್ನು ಸಾಧಿಸಬೇಕು ಅಂತೇಳಿ ದೇ ಎಂಪ್ಲಾಯ್ಡ್, ದೇ ಅಡಾಪ್ಟೆಡ್, ಬ್ರಿಟಿಷ್ ಅಡಾಪ್ಟೆಡ್ ವಾರ್ ಅಂಡ್ ನೆಗೋಷಿಯೇಷನ್ ಪಾಲಿಸಿ. ಸೊ ಕೆಲವು ಕಡೆ ಅವರು ಯಾವ್ದನ್ನ ಮಾಡಿ ಡಾಮಿನೇಟ್ ಮಾಡಿ ರಾಜರುಗಳನ್ನು ತಮ್ಮ ಕಡೆ ಕಳ್ಕೊಂಡಾಗ ಅದು ಕೆಲವು ಪ್ರದೇಶಗಳಲ್ಲಿ ಇನ್ ಆರ್ಡರ್ ಟು ಗೈನ್ ಕಂಪ್ಲೀಟ್ ಡಾಮಿನೇಷನ್ ಆನ್ ಇಂಡಿಯಾ, ಬ್ರಿಟಿಷ್ ಎಂಪ್ಲಾಯ್ಡ್ ಅಳವಡಿಸಿಕೊಳ್ಳುತ್ತಾರೆ ಎರಡು ನೀತಿಗಳನ್ನ. ವೇರೆವರ್ ದ ವಾರ್ ಸಿಚುಯೇಷನ್ ಈಸ್ ನೆಸೆಸರಿ ದೇ ಮೇಕ್ಸ್ ವಾರ್. ಎಲ್ಲಿ ಯುದ್ಧವನ್ನು ಮಾಡಬೇಕು ಅಲ್ಲಿ ಯುದ್ಧವನ್ನು ಮಾಡಬೇಕು. ಇನ್ನು ಕೆಲವು ಕಡೆ ಯುದ್ಧ ಬೇಡ, ಬರೀ ನೆಗೋಷಿಯೇಷನ್ ಮೆಥಡ್, ಸಂಧಾನ ಮಾತುಕತೆ ಮೂಲಕ ಬಗೆಹರಿಯೋದಾದ್ರೆ ಅಲ್ಲಿ ನೆಗೋಷಿಯೇಷನ್ ಪಾಲಿಸಿಯನ್ನು ಬಳಸಿಕೊಂಡು ಬ್ರಿಟಿಷ್ ವಾಂಟೆಡ್ ಟು ಕಂಪ್ಲೀಟ್ ಡಾಮಿನೇಷನ್ ಆನ್ ಅವರ್ country. After getting, so India is under the control employed of, adopted of various clever means, ಅನೇಕ ಬುದ್ಧಿವಂತಿಕೆಯ clever means. British getting India under control by adopting, by employing various clever means. ಹಾಗೆ ನೋಡ್ತಾ ಹೋದಾಗ the British thought of strengthening their, British thought of strengthening their hold over India. ಇಡೀ ಭಾರತದ ಮೇಲೆ ಅವರು ಹಿಡಿತವನ್ನ ಸಾಧಿಸಬೇಕು ಅಂತೇಳಿ ತಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿನ ಬಲಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದ ಬ್ರಿಟಿಷ್ ಥಾಟ್ ಆಫ್ ಸ್ಟ್ರೆಂಥನಿಂಗ್ ಯಾವುದನ್ನ? ಹೋಲ್ಡ್ ಆನ್ ಇಂಡಿಯಾ. ಸೊ ಪರ್ಮನೆಂಟ್ಲಿ, ಕೇವಲ ಸೊ ಅನ್ಅಫಿಷಿಯಲಿ ಇರೋದು ಬೇಡ, ಭಾರತದ ಮೇಲೆ ನಾವು ಏನನ್ನ ಸಾಧಿಸೋದ? ಪರ್ಮನೆಂಟ್ ಹೋಲ್ಡ್, ನಿಗದಿಯಾಗಿರ್ತಕ್ಕಂಥ, ಗಟ್ಟಿಯಾಗಿರ್ತಕ್ಕಂಥ, ಖಚಿತವಾಗಿರ್ತಕ್ಕಂಥ ಪರ್ಮನೆಂಟ್ ಹೋಲ್ಡ್ ಅನ್ನ ಬಯಸ್ತಾರೆ ಯಾರು? ಬ್ರಿಟಿಷ್ನವರು. ಭಾರತದ ಮೇಲೆ ನಾವು ಏನ್ ಸಾಧನೆ ಮಾಡಬೇಕು ಅಂದ್ರೆ ಪರ್ಮನೆಂಟ್ ಹೋಲ್ಡ್. ಬ್ರಿಟಿಷ್ ವಾಂಟ್ಸ್ ಟು ಗೈನ್ ಕಂಟ್ರೋಲ್ ಓವರ್ ಇಂಡಿಯಾ, permanent hold. Then India was divide of one nation concept. ಇಲ್ಲಿ ಇಂಡಿಯಾದಲ್ಲಿ ಏನಿದೆಯಪ್ಪ ಅಂದ್ರೆ ಇಲ್ಲಿ ಒನ್ ನೇಷನ್, ಡಿವೈಡ್ ಆಫ್ ಒನ್ ನೇಷನ್ ಕಾನ್ಸೆಪ್ಟ್. ಭಾರತೀಯರಲ್ಲಿ ಯಾವ ಕೊರತೆ ಇದೆ ಅಂದ್ರೆ ಒನ್ ನೇಷನ್ ಕಾನ್ಸೆಪ್ಟ್ ಕೊರತೆ ಇದೆ. ಭಾರತೀಯರಲ್ಲಿ ಯಾವ ಕೊರತೆ ಇದೆ? ಕಾನ್ಸೆಪ್ಟ್. ನಾವೆಲ್ಲರೂ ಭಾರತೀಯರು, ಭಾರತ ನಮ್ಮ ದೇಶ, ನಾವೆಲ್ಲರೂ ಭಾರತ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ಕೊರತೆ ಇದೆ.
ಇಂಡಿಯಾದಲ್ಲಿ ಏನಿದೆ was divide one nation concept and always scattered into various kingdoms. Instead of one nation concept, ಭಾರತ ಏನಾಗಿದೆ ಸ್ಕ್ಯಾಟರ್ಡ್, ಹರಿದು ಹಂಚು ಹೋಗಿದೆ. ಯಾರ ಮಧ್ಯದಲ್ಲಿ? ವೇರಿಯಸ್ ಕಿಂಗ್ಡಮ್ಸ್. ನೋಡಿ, ಇನ್ಸ್ಟೆಡ್ ಆಫ್ ಒನ್ ನೇಷನ್ ಕಾನ್ಸೆಪ್ಟ್, ಇಡೀ ಭಾರತ ಒಂದು ಅನ್ನೋದ್ರ ಬದಲಿಗೆ ಯಾವ ಕಾನ್ಸೆಪ್ಟ್ ಇದೆ? ಅನೇಕ ರಾಜ್ಯಗಳು ಇಲ್ಲಿ ಸ್ಕ್ಯಾಟರ್ಡ್ ಆಗೋಗಿದೆ. ಆಗ ದ ಬ್ರಿಟಿಷ್ ಇಂಟಿಗ್ರೇಟೆಡ್ ದ ಹೋಲ್ ಆಫ್ ಇಂಡಿಯಾ. ಬ್ರಿಟಿಷ್ನವರು ಇಡೀ ಭಾರತವನ್ನೇ ಒಂದುಗೂಡಿಸಲಿಕ್ಕೆ, ಭಾವೈಕ್ಯತೆಯನ್ನು ತರಲಿಕ್ಕೆ ಬ್ರಿಟಿಷ್ ಟ್ರೈ ಟು ಇಂಟಿಗ್ರೇಟ್ India. So then finally, under one administrative system, one political structure, one education system, one judiciary system, and land tax system, and one trade and agricultural system. So all the important, and also one administrative system. Sorry, British ನವರು ಏನ್ ಮಾಡ್ತಾರೆ? India is not one country. The concept of one nation is not in India because different types of kingdoms are in India. So the British wanted to integrated India. ಭಾರತವನ್ನ ಇಂಟಿಗ್ರೇಟ್ ಮಾಡ್ಕೋಬೇಕು. ಯಾವ ರಂಗದಲ್ಲಿ? ಒನ್ ಈಸ್ ಇನ್ ದ ಫೀಲ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್, ಮೊದಲನೇದಾಗಿ ಆಡಳಿತ ವ್ಯವಸ್ಥೆ. ಸೆಕೆಂಡ್ ಒನ್ ಈಸ್ ಇನ್ ದ ಫೀಲ್ಡ್ ಆಫ್ ಪೊಲಿಟಿಕಲ್ ಸ್ಟ್ರಕ್ಚರ್, ರಾಜಕೀಯ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಮನೋಭಾವ ಬರ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಎಜುಕೇಶನ್, ಇಂಡಿಯಾಕ್ಕೆ ಸಂಪೂರ್ಣವಾಗಿ ಏಕರೂಪ ಶಿಕ್ಷಣ ವ್ಯವಸ್ಥೆ ಬೇಕು. ಎಜುಕೇಶನ್ ಸಿಸ್ಟಮ್ ಅನ್ನು ಅವರು ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬ್ರಿಟಿಷ್. ಜುಡಿಷಿಯರಿ ಸಿಸ್ಟಮ್, ಆಲ್ ಇಂಡಿಯಾಕ್ಕೆ ಏಕರೂಪದ ನ್ಯಾಯಾಂಗ ವ್ಯವಸ್ಥೆ ಬೇಕು. ಭಾರತಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆ ಸಹ ಏಕರೂಪವಾಗಿರ್ತಕ್ಕಂಥ ಭೂ ಕಂದಾಯ ಪದ್ಧತಿ ಇರಬೇಕು. ಅಗ್ರಿಕಲ್ಚರ್, ಇಡೀ ಭಾರತಕ್ಕೆ ಏಕರೂಪವಾಗಿರ್ತಕ್ಕಂಥ ವ್ಯಾಪಾರಿ ವ್ಯವಸ್ಥೆ ಇರಬೇಕು, ಮತ್ತೆ ಕೃಷಿ ಪದ್ಧತಿ ಇರಬೇಕು, ಅಂಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇರಬೇಕು ಅಂತೇಳಿ ದ ಬ್ರಿಟಿಷ್ ವಾಂಟೆಡ್ ಟು ಇಂಟಿಗ್ರೇಟ್ ಇಂಡಿಯಾ. ಭಾರತವನ್ನ ಈ ಎಲ್ಲ ರಂಗಗಳ ಬದಲಾವಣೆ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಮುಖ್ಯವಾಗಿ ದಿಸ್ ಐಡಿಯಾಸ್ ಬ್ರಾಟ್ ಅ ನ್ಯೂ ಸ್ಟ್ರಕ್ಚರ್ ಟು ಇಂಡಿಯಾ. ಭಾರತಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ವಿನ್ಯಾಸ ರೂಪ ಕೊಡುತ್ತೆ. ಏನೋ ಅವರು ಬ್ರಿಟಿಷ್ ಥಾಟ್ ಮಾಡಿರ್ತಕ್ಕಂಥ ಭಾರತಕ್ಕೆ ಇವೆಲ್ಲವೂ ನೆಸೆಸಿಟಿ ಇದೆ. ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು, ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಬದಲಾವಣೆ ತರಬೇಕು, ಪೊಲಿಟಿಕಲ್ ಸ್ಟ್ರಕ್ಚರ್ಸ್ ಅಲ್ಲಿ ಬದಲಾವಣೆ ತರಬೇಕು, ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಅಂಡ್ ಇನ್ ದ ಫೀಲ್ಡ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಅಂಡ್ ಇನ್ ದ ಫೀಲ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್, ಲ್ಯಾಂಡ್ ಟ್ಯಾಕ್ಸಸ್. ಸೊ ದಿಸ್ ಐಡಿಯಾ ಬ್ರಾಟ್ ಅ ನ್ಯೂ ಸ್ಟ್ರಕ್ಚರ್ ಟು ಇಂಡಿಯಾ. ವೈ ನೋಡಿ, ವೈ ಯಾವಾಗ ಅಂದ್ರೆ ಬ್ರಿಟಿಷ್ ಇಂಪ್ಲಿಮೆಂಟಿಂಗ್ ಆಲ್ ದೀಸ್ ಮೆಜರ್ಸ್. ಆದ್ರೆ ಇಲ್ಲಿ ಏನ್ ಮಾಡಲಿಲ್ಲ ಅವರು ಮುಖ್ಯವಾಗಿ, ದೆನ್ ನೆವರ್, ಬ್ರಿಟಿಷ್ನವರು ಮರೀಲಿಲ್ಲ, ದೆನ್ ನೆವರ್ ಫಾರ್ಗಾಟ್ ಟು ಪ್ರೊಟೆಕ್ಟ್ ದೇರ್ ಫಿನಾನ್ಸಿಯಲ್ ಇಂಟ್ರೆಸ್ಟ್. ತಮ್ಮ ಹಣದ ವ್ಯಾಮೋಹವನ್ನು ಮರೀಲಿಲ್ಲ ಅವರು. ಸ್ವಾಮಿ ಕಾರ್ಯನೂ ಆಗ್ಬೇಕು, ಸ್ವಕಾರ್ಯನೂ ಆಗ್ಬೇಕು. ಒಂದು ಕಾರ್ಯ ಮಾಡ್ತಾರೆ, ಸ್ವಾಮಿ ಕಾರ್ಯನೂ ಆಗ್ಬೇಕು, ಸ್ವಕಾರ್ಯನೂ ಆಗ್ಬೇಕು. ಅಂದ್ರೆ ಭಾರತಕ್ಕೆ ಸಾಕಷ್ಟು ಬದಲಾವಣೆ ತರಬೇಕು ಅವರ ಉದ್ದೇಶ. ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಫಿನಾನ್ಸಿಯಲ್ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ನೋಡಿ, ನೀವು ಅದ್ ಏನ್ ಮಾಡ್ತೀವಿ, ಬೇರೆ ಏನಾದ್ರು ನಿಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸ್ಬಿಟ್ಟು ಅಂದ್ರೆ ನಿಮ್ದು ಎಲ್ಲದನ್ನು ಮರ್ತು ಬಿಡ್ತೀರ. ನೀವು ಎಲ್ಲದನ್ನು ಮರ್ತು ಬಿಡ್ತೀರ. ನಿಮ್ಮನ್ನ ಹೊಗಳಿ ಒಂದೇ ಶುಭಕ್ಕೆ ಏರಿಸಿದ್ರೆ ಅನ್ನೋ ಹಾಗೆ ಹೊಗಳಿ ನೀವು ಮೇಲಕ್ಕೆ ಹೋಗ್ತೀರ, ಬಾಡಿ ದಪ್ಪ ಆಗ್ತಾ ಹೋಗುತ್ತೆ, ಬೆಲೂನು ಉದ್ದ ಹೋಗುತ್ತೆ.
ನಿಮ್ಮನ್ನೇನಾದ್ರೂ ಹೊಗಳಿ ಬಿಟ್ರೆ ಒಂದು ಪಿನ್ ಹಾಕಿ ಬ್ಲಾಸ್ಟ್ ಆಗುತ್ತೆ ನೋಡಿ. ಹಾಗೆ ಬ್ರಿಟಿಷ್ನವರು ಭಾರತದಲ್ಲಿ ಸಾಕಷ್ಟು ಬದಲಾವಣೆ ತರದ ಜೊತೆಗೆ ದೇ ಕುಡ್ ನಾಟ್ ಫಾರ್ಗೆಟ್ ದೇರ್ ಫಿನಾನ್ಸಿಯಲ್ ಇಂಟ್ರೆಸ್ಟ್. Then finally British East India Company implemented various administrative experiments in our country. ನೋಡಿ, ನಮ್ಮ ದೇಶದಲ್ಲಿ ಅನೇಕ ಬದಲಾವಣೆಗಳನ್ನು ತರ್ತಾರೆ ಬ್ರಿಟಿಷ್ನವರು. British East India Company brought many administrative experiments. So ಏನಕ್ಕೆ in order to achieve, ಅವ್ರ ಉದ್ದೇಶ ಏನಾಗಿತ್ತು? ಸಾಧನೆ ಮಾಡಬೇಕು. ಏನಾದರೂ ಸಾಧನೆ ಮಾಡಬೇಕಂದ್ರೆ ನಂಬರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್ are brought down by British in our country. The first administrative achievement of British is ನಾಗರಿಕ ಅಡ್ಮಿನಿಸ್ಟ್ರೇಟಿವ್ ಮತ್ತು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಅವರು ಜಾರಿಗೆ ತರ್ತಕ್ಕಂಥ ಮೊದಲನೇ ವ್ಯವಸ್ಥೆ ಅಂದ್ರೆ ಸಿವಿಲ್ ಸರ್ವಿಸ್, ನಾಗರಿಕ ಸೇವೆಗಳನ್ನು ಜಾರಿಗೆ ತರ್ತಾರೆ. ಫಸ್ಟ್ ಎಕ್ಸ್ಪೆರಿಮೆಂಟ್ಸ್ by British in our country in the field of administrative and judicial system is civil service. Remember Lord Cornwallis, British Governor General, Viceroy. Lord Cornwallis who introduced, ಅವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯವನ್ನು ಮಾಡಿಸ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರಡ್ಯೂಸ್ಡ್ ದ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ಸಿವಿಲ್ ಸರ್ವಿಸ್, ನಾಗರಿಕ ಸೇವೆಗಳನ್ನ ಆಡಳಿತದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರಡ್ಯೂಸ್ಡ್ ಸಿವಿಲ್ ಸರ್ವಿಸ್ ಇನ್ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ನಾಗರಿಕ ಸೇವೆಗಳನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ದ ಸಿಸ್ಟಮ್, ಈ ಪದ್ಧತಿಯಲ್ಲಿ ಏನಾಗುತ್ತೆ ಮುಖ್ಯವಾಗಿ ಅಪಾಯಿಂಟಿಂಗ್ ಎಂಪ್ಲಾಯೀಸ್ ಫಾರ್, ನೋಡಿ ಈ ಒಂದು ಸಿಸ್ಟಮ್ ಆಫ್ ಸಿವಿಲ್ ಸರ್ವಿಸ್, ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರಡ್ಯೂಸ್ಡ್ ಸಿವಿಲ್ ಸರ್ವಿಸ್ ಇನ್ ಅಡ್ಮಿನಿಸ್ಟ್ರೇಷನ್. ಬಿಫೋರ್ ದ ಅಪಾಯಿಂಟ್ಮೆಂಟ್ಸ್, the system of appointments of employees for the purpose of, ಯಾವ ಉದ್ದೇಶಕ್ಕೆ ಎಂಪ್ಲಾಯೀಸ್ ಅನ್ನು ನೇಮಕ ಮಾಡಿಕೊಳ್ಳುತ್ತಾ ಇದ್ರು? For the purpose of trade was done by East India Company. ಭಾರತದಲ್ಲಿ ವ್ಯಾಪಾರವನ್ನು ಮಾಡತಕ್ಕಂತಹ ಅಧಿಕಾರಿಗಳನ್ನ ಯಾರು ಆಯ್ಕೆ ಮಾಡ್ತಾ ಇದ್ರು? ಈಸ್ಟ್ ಇಂಡಿಯಾ ಕಂಪನಿ. The system of appointing employees for the purpose of trade was done by East India Company from beginning. ಯಾವತ್ತು ಪ್ರಾರಂಭವಾಯಿತು ಈಸ್ಟ್ ಇಂಡಿಯಾ ಕಂಪನಿ? in the year of 1602 AD. ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಆಗಿದ್ದು 1602ರಲ್ಲಿ. ಆಗಿನಿಂದಲೂ ಸಹ appointing employees for the purpose of trade was done by East India Company from the beginning. Then the company also provide permission. The company also given permission. ಈ ಕಂಪನಿನೇ ಪರವಾನಗಿಯನ್ನು ಕೊಡುತ್ತೆ, ಪರ್ಮಿಷನ್ ಅನ್ನು ಕೊಡುತ್ತೆ ಟು ಟ್ರೇಡ್ ಫಾರ್ ದ, ಯಾರಿಗೆ? ಮುಖ್ಯವಾಗಿ ಪ್ರೈವೇಟ್ ವರ್ಕರ್ಸ್. ಕಂಪನಿ ಕೆಲವರಿಗೆ ಅಪಾಯಿಂಟ್ ಮಾಡಿಕೊಡ್ತಾ ಇತ್ತು, ಇನ್ನು ಕೆಲವು ಸಾರಿ ಸಂದರ್ಭಗಳಲ್ಲಿ ಪ್ರೈವೇಟ್ ವರ್ಕರ್ಸ್ಗೆ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇತ್ತು ಈಸ್ಟ್ ಇಂಡಿಯಾ ಕಂಪನಿ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರಡ್ಯೂಸ್ಡ್ administrative civil service. Second point ಬಂದಾಗ, from the beginning
the company employed, appointed workers for trade. Third point, the company also given permission to private workers to trade. ಭಾರತದಲ್ಲಿ ಖಾಸಗಿಯವರು ಸಹ ವ್ಯಾಪಾರ ಮಾಡುವುದರ ಪರ್ಮಿಷನ್ ಅನ್ನು ಕೊಡುತ್ತಾರೆ. ಆಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಬೈ ಯೂಸಿಂಗ್, ಯಾವಾಗ ಅಧಿಕಾರವನ್ನು ಕೊಟ್ಟು ಯೂಸಿಂಗ್ ದೀಸ್ ಆಪರ್ಚುನಿಟೀಸ್, ಯಾವ ಆಪರ್ಚುನಿಟಿ, ದ ಪರ್ಮಿಷನ್ ಗಿವನ್ ಟು ಪ್ರೈವೇಟ್ ವರ್ಕರ್ಸ್ ಟು ಟ್ರೇಡ್. Immediately these opportunities ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ಎಂಪ್ಲಾಯ್ಸ್ ಮೇಡ್, ಎಲ್ಲ ಎಂಪ್ಲಾಯ್ಸ್ಗಳು ಏನ್ ಮಾಡ್ತಾರೆ, ಮೇಡ್ ಮನಿ ಅಂಡ್ ಬಿಕೇಮ್ ಕರಪ್ಟ್ ಆಗ್ತಾರೆ. ಎಲ್ಲ ವ್ಯಾಪಾರಿಗಳು ಏನಾಗ್ತಾರೆ, ಕೇವಲ ಮನಿ ಮೈಂಡ್, ದುಡ್ಡು ಮಾಡೋದಷ್ಟೇ ಕೆಲಸ ಮಾಡ್ತಾರೆ. ಟ್ರೇಡರ್ಸ್ಗಳು ಯಾವ ಮಾರ್ಗದಲ್ಲಿ, ಕರಪ್ಟ್ ಮಾರ್ಗದಲ್ಲಿ, ಭ್ರಷ್ಟಾಚಾರ ಮಾರ್ಗದಲ್ಲಿ, ಇಲ್ಲೀಗಲ್ ಸಿಸ್ಟಮ್ ಅಲ್ಲಿ they wants to make money. When the company given this opportunity, the traders makes money by adopting illegal way and by adopting corrupt way. Then finally, ಆಗಲಿ ಮುಖ್ಯವಾಗಿ through the illegal law ಕರಪ್ಟ್ ಆಗ್ತಾರೆ. ಯಾವಾಗ, when they adopted illegal means ಕಾನೂನು ಬಾಹಿರ, illegal ಆಗ್ತಾರೆ. ಆಗ so the company, English company, so wants to control this illegal plan in the year of 1773. 1773 ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ವಾಂಟ್ಸ್ ಟು ಕಂಟ್ರೋಲ್ ಯಾವುದನ್ನ, ಇಲ್ಲಿಗಲ್ ಪ್ಲಾನ್. ಇಲ್ಲಿಗಲ್ ಪ್ಲಾನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಇನ್ ದ ಇಯರ್ ಆಫ್ 1773. and the government of England so implemented regulating act. ಆಗ ಇಂಗ್ಲೆಂಡ್ ಅಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಭಾರತದಲ್ಲಿ ಆಗ್ತಕ್ಕಂಥ ಇಲ್ಲಿಗಲ್ ಪ್ಲಾನ್ ಅನ್ನ ಸ್ಟಾಪ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ 1773 ಅಲ್ಲಿ ಇಂಗ್ಲೆಂಡ್ ಗವರ್ನಮೆಂಟ್ ಇಂಪ್ಲಿಮೆಂಟೆಡ್ regulating act in the year of 1773. So the word regulating shows that or suggests that to take control. Regulate means control. Regulator ಅಂತ ಒಂದು ಪದವನ್ನು ಬಳಸ್ತೀವಿ ನೀವೆಲ್ಲನೂ. Regulator. ಗ್ಯಾಸ್ ಸ್ಟವ್, ಸಿಲಿಂಡರ್ ಇಂದ ಸ್ಟವ್ ಗೆ ಪಾಸ್ ಮಾಡ್ತಕ್ಕಂಥ ಒಂದು ಯಂತ್ರ, ಏನೋ ಏನಂತ ಅದಕ್ಕೆ ರೆಗ್ಯುಲೇಟರ್. ಅಲ್ಲಿ ಆಫ್ ಮಾಡಿದ್ರೆ ಮೇಲಕ್ಕೆ ಗ್ಯಾಸ್ ಬರಲ್ಲ, ಆನ್ ಮಾಡಿದ್ರೆ ಗ್ಯಾಸ್ ಬರುತ್ತೆ. ದಟ್ ಈಸ್ ದ ಕಂಟ್ರೋಲರ್. ರೆಗ್ಯುಲೇಟಿಂಗ್ ಆಕ್ಟ್, ದಟ್ ಮೀನ್ಸ್ control the activities of traders in our country. So then after, in the year of 1800 AD, 1800 AD, Lord Cornwallis in the year of 1800, so 1800 AD, Lord Cornwallis ಓಪನ್ ಮಾಡ್ತಾರೆ. ಏನನ್ನ ಇಲ್ಲಿ ಮುಖ್ಯವಾಗಿ, ಫೋರ್ಟ್ ವಿಲಿಯಂ ಕಾಲೇಜ್ ಇನ್ ಕಲ್ಕತ್ತಾ. ಕಲ್ಕತ್ತಾ ನಗರದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ started Fort William College in Calcutta. ಕಾರಣ, in benefit of people,
ಜನತೆಗೆ ಅನುಕೂಲ ಆಗಲಿ. ಇನ್ ಬೆನಿಫಿಟ್ ಆಫ್ ಪೀಪಲ್, ಏನಕ್ಕೆ? those who are aspiring, those who are want to join civil service, ಯಾರಾದ್ರೂ ನಾಗರಿಕ ಸೇವೆಗೆ ಸೇರ್ಕೊಳ್ಬೇಕು, ನಾವು ಅಪಾಯಿಂಟ್ ಆಗ್ಬೇಕು ಅಂದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ? ಎಜುಕೇಶನ್ ಬೇಕಾಗುತ್ತೆ. ಸೊ ಅವರಿಗೆ ಎಜುಕೇಶನ್ ಕೊಡ್ಲಿಕ್ಕೋಸ್ಕರವಾಗಿ ಲಾರ್ಡ್ ಕಾರ್ನ್ವಾಲಿಸ್ in the year of 1800 AD started Fort William College. ಆದರೆ but this intention, ಆದರೆ ಅವರಲ್ಲಿರ್ತಕ್ಕಂತಹ intention, but this intention did not find support. ನೋಡಿ, ಯಾವುದೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಲಾರ್ಡ್ ಕಾರ್ನ್ವಾಲಿಸ್ ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರಾದ್ರೂ ಸೇರ್ಕೊಳ್ಳಿ, ಅವ್ರಿಗೆ ಎಜುಕೇಶನ್ ಬೇಕಾಗುತ್ತೆ ಅಂತ. ಬಟ್ ದ ಇಂಟೆನ್ಷನ್ ಆಫ್ ಲಾರ್ಡ್ ಕಾರ್ನ್ವಾಲಿಸ್ ಡಿಡ್ ನಾಟ್ ಸಪೋರ್ಟ್ ಫ್ರಮ್ ದ ಡೈರೆಕ್ಟರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಯಾರು ಕೊಡ್ಲಿಲ್ಲ? ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರ್ತಕ್ಕಂಥ ಡೈರೆಕ್ಟರ್ಸ್, ಸದಸ್ಯರುಗಳು. ಒಂದು ಕಮಿಟಿ ಅಂದ್ರೆ ಒಬ್ರು ಅಧ್ಯಕ್ಷ ಇರ್ತಾರೆ, ಒಬ್ರು ಉಪಾಧ್ಯಕ್ಷ ಇರ್ತಾರೆ, ಒಬ್ರು ಖಜಾಂಚಿ ಇರ್ತಾರೆ, 13 ಜನ ಮೆಂಬರ್ಸ್ ಇರ್ತಾರೆ, ಡೈರೆಕ್ಟರ್ಸ್ ಗಳು ಇರ್ತಾರೆ. ನಮ್ಮಲ್ಲಿ ಲೋಕಲ್ ಕಮಿಟಿ ಅಂತ ಇದೆಯಲ್ಲ, ಒಬ್ರು ಪ್ರೆಸಿಡೆಂಟ್, ಒಬ್ರು ವೈಸ್ ಪ್ರೆಸಿಡೆಂಟ್, ಒಬ್ರು ಸೆಕ್ರೆಟರಿ, ಇನ್ನ 13 ಜನ ವೈಸ್ ಸೆಕ್ರೆಟರಿ, ಇನ್ನು 13 ಜನ ಡೈರೆಕ್ಟರ್ಸ್. The establishment of Fort William College by Lord Cornwallis did not find support from the directors of East India Company. So, the result, ಇದರ ಪರಿಣಾಮವಾಗಿ, so all the appointments till 1853, ಆದ್ರಿಂದ ಬ್ರಿಟಿಷ್ ಕಂಪನಿಗೆ ಅಪಾಯಿಂಟ್ ಮಾಡಿಕೊಳ್ತಕ್ಕಂಥ ಎಲ್ಲ ಪವರ್ ಎಲ್ಲಿಯವರೆಗೆ? 1883 ವರೆಗೂ, 1773 ಇಂದ ನೋಡಿ, ಹೆಚ್ಚು ಕಡಿಮೆ ಒಂದು 80 ವರ್ಷ ಅಲ್ವಾ? 1773 ಇಂದ 1853 ವರೆಗೂ ಒಂದು 75 80 ವರ್ಷ. ಆಲ್ ಅಪಾಯಿಂಟ್ಮೆಂಟ್ಸ್, ಎಲ್ಲ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥ ಪವರ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ East India Company's director. Then the direction from ಆನಂತರ ಇಲ್ಲಿ ಮುಖ್ಯವಾಗಿ 1853 onwards, the appointment for the civil service. From 1853 onwards, the appointment for the civil service, so ಇಲ್ಲಿ ಮುಖ್ಯವಾಗಿ were done through the competitive examination. ನೋಡಿ, ಇವತ್ತು ಎಲ್ಲ ನಡೀತಕ್ಕಂಥದ್ದು ಇವತ್ತು were on the basis of competitive examination. ಒಂದು ನೋಡಿ, PU ಆದ ತಕ್ಷಣ ನೀವು ಹಿಂದೆ ಎಲ್ಲ ನಿಮ್ಮ PU ಪರ್ಸೆಂಟೇಜ್ ಮೇಲೆ ನಿಮಗೆ ಇಂಜಿನಿಯರಿಂಗ್ ಡಾಕ್ಟರ್ ಸೀಟ್ಸ್ ಗಳನ್ನ ಕೊಡ್ತಾ ಇದ್ರು. ನೋ, ಈಗ ನೀವು ಇಂಜಿನಿಯರ್ ಆಗ್ಬೇಕು ಅಂದ್ರೆ CET ಬರೀಬೇಕು. PUC ಲೆಕ್ಕವೇ ಇಲ್ಲ, ನಿಮ್ಮಲ್ಲಿ 95% ಬಂದ್ರೆ ಲೆಕ್ಕ ಇಲ್ಲ, ನಾಟ್ ಕನ್ಸಿಡರಬಲ್. ಎಂಜಿನಿಯರ್ ಕೋರ್ಸ್ ಹೋಗ್ಬೇಕು ಅಂದ್ರೆ ನೀವು CET ಬರೀಬೇಕು. ಇಲ್ಲ ನಾವು ಮೆಡಿಕಲ್ ಹೋಗ್ಬೇಕು ಅಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ನೀಟ್ ಬರೀಬೇಕು. ಇಡೀ ಭಾರತದಲ್ಲಿ ಆಗುತ್ತೆ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ನೀಟ್ ಎಕ್ಸಾಮ್ ಅನ್ನ ಬರೆದು ಅದರಲ್ಲಿ ಟಾಪ್ ರಿಸಲ್ಟ್, ಒಂದೊಂದು ಪಾಯಿಂಟ್ ಅಲ್ಲೂ ಸಹ ರಿಸಲ್ಟ್ ವೇರಿಯೇಷನ್ ಆಗುತ್ತೆ. ತಗೊಂಡು ಮೆಡಿಕಲ್ ಸೆಕ್ಷನ್ ತಗೊಂಡು, ಹಿಂದೆ ಎಲ್ಲ ನಮ್ಮ ಕಾಲದಲ್ಲಿ, ನಿಮ್ ಕಾಲೇಜ್ ಎಲ್ಲ 5th ಜನರೇಷನ್ ಇದೆ, ನಮ್ಮ ಕಾಲದಲ್ಲಿ PU ಮಾರ್ಕ್ಸ್ ಎಷ್ಟು ಬಂದಿದೆ ಅದರ ಆಧಾರದ ಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಸ್ ಕೊಡ್ತಾ ಇದ್ರು. ಈಸಿ ಯಾವುದು? ಈಗ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಆಗುತ್ತೆ. ಇಡೀ ಭಾರತಾದ್ಯಂತ 29 ರಾಜ್ಯಗಳ ವಿದ್ಯಾರ್ಥಿಗಳು ಮೆಡಿಕಲ್ಗೆ ನೀಟ್ ಎಕ್ಸಾಮಿನೇಷನ್ ಬರೀತಾರೆ. ಅದರಲ್ಲಿ ಪಾಸ್ ಅವರೆಲ್ಲರಿಗಿಂತಲೂ ಸಹ ಏನು ಒಂದು ಹೆಚ್ಚು ಕಮ್ಮಿ ಎಷ್ಟು ಸೀಟ್ಸ್ ಇದೆ? ಮೊನ್ನೆ ಆಗಿರ್ತಕ್ಕಂಥ ನೀಟ್ ಎಕ್ಸಾಮಿನೇಷನ್ ಇಡೀ ಭಾರತದಲ್ಲಿ 56,000 ಸೀಟ್ ಇರುತ್ತೆ ಮೆಡಿಕಲ್ ಸೀಟ್.
56,000. 53 ಇಡೀ ಭಾರತ ಎಲ್ಲ ರಾಜ್ಯಗಳಲ್ಲಿ 56,000 ಮೆಡಿಕಲ್ ಸೀಟ್ ಇರುತ್ತೆ. ಬರೆದದ್ದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು 16 ಲಕ್ಷದ ಆ 56,000 ಪೋಸ್ಟ್ಸ್ ಗಳಿಗೆ 16,31,000 ವಿದ್ಯಾರ್ಥಿಗಳು ಎಕ್ಸಾಮ್ 56,000 ಜನ ಎಲಿಜಿಬಲ್ ಅಷ್ಟೇ ತಗೊಳ್ತಾರೆ. ರ್ಯಾಂಕಿಂಗ್ ಎಲ್ಲ 56,000 ಅಷ್ಟೇ ಇರಬೇಕು. ಅದ್ರೊಳಗಡೆ ಇಲ್ಲ ಎಲ್ಲಾನು ಅಪ್ಪ ಇದು ಮಾಡ್ಕೊಳ್ತಾರೆ. ನೋಡಿ ಎಷ್ಟು ಕಾಂಪಿಟೇಷನ್ ಇದೆ. ನಿಮಗೆ ಗೊತ್ತಾಗಬೇಕು. ಇನ್ 2 years ನೀವು ಆ ಲೆಕ್ಕಾಚಾರ ಬರ್ತೀರ. ಎಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಹಣ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೇನು ನೀವು 99% ಇರಬೇಕು. ಎಷ್ಟೋ ವಿದ್ಯಾರ್ಥಿಗಳು ಸ್ಟಿಲ್ 99% ಇದ್ದಾರೆ. ಇನ್ನೆಲ್ಲ 1% ಕಳ್ಕೊಂಡಿರ್ತಾರೆ. ನೀವು ಮೋರ್ ದ್ಯಾನ್ 99% ಇದ್ರೆ ನೀವು ಏನೋ ಡಾಕ್ಟರ್ಸ್ ಇಂಜಿನಿಯರ್ಸ್ ಗಳು ಆಗ್ಬೋದು. ಇಂಜಿನಿಯರ್ಸ್ ಆಗ್ಬೋದು, ಡಾಕ್ಟರ್ಸ್ ಆಗೋದು ಕಷ್ಟ. ನೀಟ್ ಬರಿಬೇಕಾದ್ರೆ ಇಂಜಿನಿಯರ್ಸ್ ಸಿಇಟಿ ಸಾಮಾನ್ಯವಾಗಿ ಆಗುತ್ತೆ. ಸಿಇಟಿ ರ್ಯಾಂಕಿಂಗ್ ಸ್ಟೇಟ್ ನಲ್ಲಿ ಆಗುತ್ತೆ. ಎಕ್ಸಾಮಿನೇಷನ್ ಸ್ಟೇಟ್, ನೀಟ್ ಆಲ್ ಇಂಡಿಯಾ ರ್ಯಾಂಕಿಂಗ್, ಸಿಇಟಿ ಸ್ಟೇಟ್ ರ್ಯಾಂಕಿಂಗ್. ಸೊ ಹಾಗಾಗಿ ನಿಮ್ಮಲ್ಲಿ ಕಾಂಪಿಟೇಷನ್ ಚೆನ್ನಾಗಿರಿ. ಓಕೆ. ಸೊ ಇಲ್ಲಿ ಮುಖ್ಯವಾಗಿ ಆಫ್ಟರ್ 1853 so civil service appointments is made through the help of the competitive examination. Nodi, this competitive examination did not benefited. Nodi, any competitive examination andu sah at the time of British period all questions are in English. Namigo ನಾವೆಲ್ಲ ಬರೀ ಯಾವುದನ್ನ ಅಭ್ಯಾಸ ಮಾಡಿರ್ತಕ್ಕಂಥ ಸಂಸ್ಕೃತ, ವೇದ, ಉಪನಿಷತ್ತು. ಹಾಗಾಗಿ ನಮ್ಗೆ ಇಂಗ್ಲಿಷ್ ಗಂಧ ಗಾಳಿ ಇಲ್ಲ. ಹಾಗಾಗಿ ಮುಖ್ಯವಾಗಿ ವಾಟ್ ಎವರ್ ಮೇ ಬಿ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ದ ಸಿವಿಲ್ ಸರ್ವಿಸ್, ದಿಸ್ ಡಿಡ್ ನಾಟ್ ಬೆನಿಫಿಟೆಡ್ ಇಂಡಿಯನ್ಸ್ ಮಚ್. ಭಾರತೀಯರಿಗೆ ಸಾಕಷ್ಟು ಹೆಲ್ಪ್ ಆಗಲೇ ಇಲ್ಲ. ಯಾಕಂದ್ರೆ ಬಿಕಾಸ್ ವಿ ಆರ್ ಸೋ ವೀಕ್. So in English law, so ಹಾಗಾಗಿ it did not benefited to Indians. ಆಗ Lord Cornwallis, so British Governor General, so called that or argued that, ಹೇಳ್ತಾನೆ ಒಂದು ಮಾತನ್ನು ಹೇಳ್ತಾನೆ. ಯಾರು? Lord Cornwallis. ಯಾವಾಗ when we did not compete in the competitive examination, Lord Cornwallis says that all the nations of Hindustan, ಭಾರತೀಯರೆಲ್ಲರೂ ಸಹ ಇಲ್ಲಿ ಮುಖ್ಯವಾಗಿ ಆರ್ ಕಂಪ್ಲೀಟ್ಲಿ ಕರಪ್ಟ್. ನೋಡಿ, ಇಡೀ ಭಾರತವೇ ಭ್ರಷ್ಟರು ಎಲ್ಲರೂ ಸಹ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಆಲ್ ಹಿಂದೂಸ್ತಾನ್. ಸೊ ಫುಲ್ಲಿ ಕರಪ್ಟ್ ಅಂತ ಹೇಳ್ತಾರೆ. ಯಾವಾಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡ್ತಾನೆ ಲಾರ್ಡ್ ಕಾರ್ನ್ವಾಲಿಸ್, ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ, ಆದ್ರೂ ಸಹ ನಾವು ಪಾರ್ಟಿಸಿಪೇಟ್ ಮಾಡಲ್ಲ, ಅಪಾಯಿಂಟ್ಮೆಂಟ್ ತಗೊಳಲ್ಲ ಅಂದಾಗ ಅವನೇನ್ ಹೇಳ್ತಾನೆ? ಸೊ ಇಲ್ಲಿ ಮುಖ್ಯವಾಗಿ ಸೊ ಆಲ್ ದ ನೇಷನ್ಸ್ ಆಫ್ ಹಿಂದೂಸ್ತಾನ್ ಆರ್ ಕಂಪ್ಲೀಟ್ಲಿ ಕರಪ್ಟ್. ಸಂಪೂರ್ಣವಾಗಿ ಭ್ರಷ್ಟರು ಅಂತ ಹೇಳ್ತಾನೆ. ಏನ್ ಮಾಡಿದ್ರೆ ಉಪಯೋಗ ಇಲ್ಲ ಅಂತೇಳಿ. as a result the lower jobs, ಹಾಗಾಗಿ ಅದರ ಪರಿಣಾಮವಾಗಿ ಭಾರತೀಯರಿಗೆ ಕಡಿಮೆ ಹಂತದ lower grade jobs were given to India. ಭಾರತೀಯರಿಗೆ ಕೇವಲ ಸಲ್ಯೂಟ್ ಹೊಡಿತಕ್ಕಂಥ ಪೋಸ್ಟ್ಗಳನ್ನ ಹೊಡಿಸ್ಕೊಳ್ತಕ್ಕಂಥ ಪೋಸ್ಟ್ ಅಲ್ಲ, ಎಲ್ಲ ಹೊಡಿಸ್ಕೊಳ್ತಕ್ಕಂಥ ಪೋಸ್ಟ್ ವರ್ ಇನ್ ದಿ ಹ್ಯಾಂಡ್ಸ್ ಆಫ್ ಬ್ರಿಟಿಷ್. ಹಾಗಾಗಿ lower jobs were given to Indians.